ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಾದ್ಮೇಲೆ ಯಾರೂ ಊಹಿಸದಂತ ಆಘಾತಕಾರಿ ಫಲಿತಾಂಶ ಕೆಲವರಿಗೆ ಬಂದಿದೆ ಅಂದ್ರೂ ಆಶ್ಚರ್ಯ ಇಲ್ಲ. ಈ ಬಾರಿ ಹಲವಾರು ಘಟಾನುಘಟಿ ನಾಯಕರುಗಳು ಸೋಲೊಪ್ಪಿದ್ದಾರೆ. ಇವರು ಸೋಲ್ತಾರೆ ಅಂತ ಯಾರು ನಿರೀಕ್ಷೆ ಸಹ ಮಾಡಿರ್ಲಿಲ್ಲ. ಅಂತ ನಾಯಕರು ಸಹ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣ ಆಗಿ ಹೋಗಿದ್ದಾರೆ. ಯಾರು ಗೆಲ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ರೋ ಆ ಎಲ್ಲ ನಾಯಕರು ಸೋಲಿನ ರುಚಿ ನೋಡಿದ್ದಾರೆ. ಅದರ ಮಧ್ಯೆ ಕೆಲವು ಅಚ್ಚರಿಯ ಬೆಳವಣಿಗೆಗಳು ಸಹ ಈ ರಿಸಲ್ಟ್ ನಿಂದ ಬಂದಿವೆ. ಅನೇಕ ಯುವ ನಾಯಕರು ಪ್ರಚಂಡ ವಿಜಯ ಸಾಧಿಸಿ ಈ ಬಾರಿ ಲೋಕಸಭೆನ ಪ್ರವೇಶ ಮಾಡ್ತಾ ಇದ್ದಾರೆ. ಅವರು ಭವಿಷ್ಯದಲ್ಲಿ ಖಂಡಿತ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಂತ ಯುವ ನಾಯಕರ ಸಾಲಿನಲ್ಲಿ ಬಿಹಾರದ ಚಿರಾಗ್ ಪಾಸ್ವಾನ್ ಅವರು ಸಹ ಸೇರ್ತಾರೆ. ಸ್ನೇಹಿತರೆ, ಬಿಹಾರದಲ್ಲಿ ಈಗ ಚಿರಾಗ್ ಪಾಸ್ವಾನ್ದೇ ಹವಾ. 2024 ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಾದ ಮೇಲೆ ಬಿಹಾರ ರಾಜಕಾರಣದಲ್ಲಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಚಿರಾಗ್ ಪಾಸ್ವಾನ್ ಈಗ ಶೈನಿಂಗ್ ಸ್ಟಾರ್ ರೀತಿ ಹೊಳೆಯೋದಕ್ಕೆ ಶುರು ಮಾಡಿದ್ದಾರೆ. ಅವರನ್ನ ನೋಡಿದ್ರೆ ನಿಮ್ಗೆ ಬಾಲಿವುಡ್ ನಟ ಋತಿಕ್ ರೋಷನ್ ನೆನಪಾಗುತ್ತೆ. ಯಾಕಂದ್ರೆ ಅವರ ಮುಖಚರ್ಯ ಆಲ್ಮೋಸ್ಟ್ ಆಲ್ ಋತಿಕ್ ರೋಷನ್ ಅವರ ಮುಖಚರ್ಯವನ್ನೇ ಹೋಲುತ್ತೆ. ಅವರನ್ನು ರಾಜಕೀಯದಲ್ಲಿರ್ತಕ್ಕಂತ ಋತಿಕ್ ರೋಷನ್ ಅಂತ ಕರೀತಾರೆ. ಅಷ್ಟೇ ಯಾಕೆ, ಚಿರಾಗ್ ಪಾಸ್ವಾನ್ರೆ ತಮ್ಮನ್ನು ತಾನು ಮೋದಿ ಅವರ ಹನುಮಂತ ಅಂತಾನೆ ಗುರುತಿಸ್ಕೊಳ್ತಾರೆ. ಜನ ಸಹ ಅವರನ್ನು ಮೋದಿಯ ಹನುಮಂತ ಅಂತಾನೆ ಕರೀತಾರೆ. ಸ್ನೇಹಿತರೆ, ಹಾಗಾದ್ರೆ ಚಿರಾಗ್ ಪಾಸ್ವಾನ್ ರವರು ಈ ಮಟ್ಟಕ್ಕೇರಿತ್ತು ಹಾದಿ ಹೂವಿನ ಹಾದಿಯಾಗಿತ್ತ? ನಿಮಗೆ ಚಿರಾಗ್ ಪಾಸ್ವಾನ್ ಅವರ ಕತೆ ಕೇಳಿದ್ರೆ ಹೃದಯ ಕರಗೋಗುತ್ತೆ. ಅಂತಹ ಹಿನ್ನೆಲೆ ಹೊಂದಿರತಕ್ಕಂತ ವ್ಯಕ್ತಿ ಚಿರಾಗ್ ಪಾಸ್ವಾನ್. ಅವರ ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟ ನಷ್ಟಗಳಿದೆಯಲ್ಲ, ಅದು ಬೇರೆ ಯಾರಿಗಾದ್ರೂ ಬಂದಿದ್ರೆ ಯಾವತ್ತೋ ರಾಜಕೀಯ ಬಿಟ್ಟು ಓಡಿ ಹೋಗ್ಬಿಡ್ತಾ ಇದ್ರೇನು. ಸ್ನೇಹಿತರೆ, NDA ಗವರ್ಮೆಂಟ್ ಇದ್ದಾಗ ಸಚಿವರಾಗಿದ್ದ ರಾಮ್ ವಿಲಾಸ್ ಪಾಸ್ವಾನ್ ಅವರ ನೆನಪಿರ್ಬೋದು ನಿಮಗೆ. ಅದೇ ರಾಮ್ ವಿಲಾಸ್ ಪಾಸ್ವಾನ್ ರವರ ಪುತ್ರ ಚಿರಾಗ್ ಪಾಸ್ವಾನ್. ತಂದೆ ಇದ್ದಷ್ಟು ದಿನ ಚಿರಾಗ್ ಪಾಸ್ವಾನ್ ರವರು ರಾಜಕುಮಾರ್ನಂತೆ ಬೆಳೆದ್ರು. ಯಾವಾಗ ತಂದೆ ತೀರಿ ಹೋದ್ರು ಆಗ ಕಷ್ಟದ ದಿನಗಳು ಶುರುವಾಯ್ತು ಚಿರಾಗ್ ಪಾಸ್ವಾನ್ರಿಗೆ. ಒಂದು ಪ್ರತೀತಿ ಇದೆ, ಮನುಷ್ಯ ಸತ್ತಾದ್ಮೇಲೆ ಅವನು ಮಾಡಿರ್ತಕ್ಕಂತ ಪಾಪ ಪುಣ್ಯಗಳ ಆಧಾರದ ಮೇಲೆ ಅವನಿಗೆ ಸ್ವರ್ಗ ಅಥವಾ ನರಕ ಡಿಸೈಡ್ ಆಗುತ್ತೆ ಅಂತಾರೆ. ಆದರೆ ಭೂಲೋಕದಲ್ಲೇ ಚಿರಾಗ್ ಪಾಸ್ವಾನ್ ರವರು ನರಕವನ್ನು ನೋಡ್ಬಿಟ್ಟಿದ್ದಾರೆ. ಅವರು ಹುಟ್ಟಿ ಬೆಳೆದಿದ್ದಂತ ಮನೆಯಿಂದಲೇ ಅವರನ್ನು ಹೊರದಬ್ಬಲಾಯಿತು. ತಂದೆ ಕಟ್ಟಿದಂತ ಪಕ್ಷದಿಂದಲೇ ಅವರನ್ನ ಪಕ್ಷದ ಚಿಹ್ನೆಯನ್ನು ಸಹ ಕೊಡದೆ ಹೊರದಬ್ಬಲಾಯಿತು. ಹೀಗೆ ಸಾಲು ಸಾಲು ಕಷ್ಟಗಳನ್ನೆಲ್ಲ ಅನುಭವಿಸಿದಂತ ಚಿರಾಗ್ ಪಾಸ್ವಾನ್ ಅವರು ಈಗ ಬಿಹಾರದಲ್ಲಿ NDAಯ ಒಂದು ಪ್ರಮುಖ ಅಂಗ ಪಕ್ಷ. ಬಿಹಾರ ರಾಜಕಾರಣದಲ್ಲಿ ಉದಯೋನ್ಮುಖವಾಗಿ ಬೆಳೀತಾ ಇರ್ತಕ್ಕಂತ ಯುವ ನಾಯಕ ಅಂತ ಈಗ ಗುರುತಿಸ್ಕೊಳ್ತಾ ಇದ್ದಾರೆ. ಸ್ಫುರದ್ರೂಪಿ ಚಿರಾಗ್ ಪಾಸ್ವಾನ್ ಅವರು ತಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಬಾಲಿವುಡ್ ಸಿನಿಮಾ ಮೂಲಕ. ಯಶಸ್ವಿ ಚಿತ್ರಗಳನ್ನು ಬಾಲಿವುಡ್ ನಲ್ಲಿ ಕೊಟ್ರು. ಅದಾದ ಮೇಲೆ ಅಷ್ಟಾಗಿ ಯಶಸ್ಸು ಸಿಗ್ಲಿಲ್ಲ. ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಚಿರಾಗ್ ರನ್ನು ರಾಜಕೀಯಕ್ಕೆ ಕರೆತಂದ್ರು. ಈಗ ಬಿಹಾರ ರಾಜಕಾರಣದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಇದೇ ಚಿರಾಗ್ ಪಾಸ್ವಾನ್. ಸ್ನೇಹಿತರೆ, ಚಿರಾಗ್ ಪಾಸ್ವಾನ್ ರವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ರಾಮ್ ವಿಲಾಸ್ ಪಾಸ್ವಾನ್ ರವರು ಅವರನ್ನು ಉಳಿಸಿಕೊಳ್ಳೋದಕ್ಕೆ ಮಾಡಿದಂತ ಪ್ರಯತ್ನ ಇದೆಯಲ್ಲ, ಅದು ಎಲ್ಲರ ಕರುಳನ್ನು ಇಸುಕುತ್ತೆ. ಆಗ ಇಂದಿರಾ ಗಾಂಧಿ ಅವರ ಹತ್ಯೆ ಆಗಿತ್ತು. ದೇಶಾದ್ಯಂತ ದಂಗೆಗಳೆದ್ದಿತ್ತು. ಅದೇ ಸಂದರ್ಭದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮನೆಗೂ ಸಹ ಬೆಂಕಿ ಹಚ್ಚಲಾಗಿತ್ತು. ಆಗ ಚಿರಾಗ್ ಪಾಸ್ವಾನ್ರಿಗೆ ಕೇವಲ 2 ವರ್ಷ ವಯಸ್ಸು ಮಾತ್ರ. ಮಗುವಿಗೂ ಸಹ ಬೆಂಕಿ ಹತ್ತಿತ್ತು. ಆ ಬೆಂಕಿ ಬಿದ್ದ ಮಗುನ ಬಟ್ಟೆಯಲ್ಲಿ ಕಟ್ಟಿಕೊಂಡು ಚಿರಾಗ್ ಪಾಸ್ವಾನ್ ಅವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಚೌಧರಿ ಚರಣ್ ಸಿಂಗ್ ಅನ್ನುವರ ಮನೆಯಲ್ಲಿ ಆಶ್ರಯ ಪಡಿತಾರೆ. ಬೆಂಕಿ ಬಿದ್ದು ಇದ್ದ ಒಂದು ಮನೆ ಸಹ ಬೆಂಕಿಯಲ್ಲಿ ಉರಿದು ಹೋಗಿತ್ತು. ಪ್ರಾರಂಭಿಕ ಚುನಾವಣೆಗಳಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಸೋಲ್ತಾರೆ. ಆದ್ರೂ ಛಲ ಬಿಡದೆ ಪದೇ ಪದೇ ಚುನಾವಣೆಗಳಲ್ಲಿ ಭಾಗವಹಿಸಿ ಸಂಸದರಾಗಿ ಆಯ್ಕೆಯಾಗ್ತಾರೆ. ಆ ಮೂಲಕ 6ಕ್ಕೂ ಹೆಚ್ಚು ಪ್ರಧಾನಿಗಳ ಜೊತೆಗೆ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ ರಾಮ್ ವಿಲಾಸ್ ಪಾಸ್ವಾನ್ರು. 2000ನೇ ಇಸ್ವಿನಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ರು ಲೋಕ ಜನಶಕ್ತಿ ಪಾರ್ಟಿ LJP ಅನ್ನುವಂತ ಪಕ್ಷ ಸ್ಥಾಪನೆ ಮಾಡ್ತಾರೆ. ಚಿರಾಗ್ ಪಾಸ್ವಾನ್ರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂತ ಯಶಸ್ಸು ಸಿಗ್ಲಿಲ್ಲ. ಆಗ ರಾಮ್ ವಿಲಾಸ್ ಪಾಸ್ವಾನ್ರು ತಿರುಗಿ ಚಿರಾಗ್ ಪಾಸ್ವಾನ್ ರನ್ನು ರಾಜಕೀಯಕ್ಕೆ ಕರೆತರ್ತಾರೆ. ಅವರ ಪಕ್ಷದ ಪ್ರಮುಖ ಹುದ್ದೆಗಳನ್ನು ಕೊಡ್ತಾರೆ. ಆ ಮೂಲಕ ಬಿಹಾರ ಪಾಲಿಟಿಕ್ಸ್ ನಲ್ಲಿ ಚಿರಾಗ್ ಪಾಸ್ವಾನ್ರಿಗೆ ಒಂದು ನೆಲೆ ಕಲ್ಪಿಸಿಕೊಡುವ ಪ್ರಯತ್ನ ಮಾಡ್ತಾರೆ. ಆದ್ರೆ ವಿಧಿಯಾಟ ಬೇರೆ ಇತ್ತು. 2020ನೇ ಇಸ್ವಿನಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ರು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಅದಾದ ಮೇಲೆ ನಿಧನ ಹೊಂದುತ್ತಾರೆ.
ಆ ಕಡೆ ರಾಮ್ ವಿಲಾಸ್ ಪಾಸ್ವಾನ್ ನಿಧನ ಆಗ್ತಾ ಇದ್ದಂತೆ ಎಲ್ಜೆಪಿ ಪಕ್ಷದ ಮೇಲಿನ ಹಿಡಿತಕ್ಕಾಗಿ ರಾಮ್ ವಿಲಾಸ್ ಪಾಸ್ವಾನ್ರ ಸಹೋದರ ಪಶುಪತಿ ಕುಮಾರ್ ಇವರು ಹಕ್ಕು ಸಾಧಿಸೋದಕ್ಕೆ ಶುರು ಮಾಡ್ತಾರೆ. ಎಲ್ಜೆಪಿ ಪಕ್ಷ ನನ್ನದು, ಇದರ ನಾಯಕ ನಾನೇ ಅಂತ ಘೋಷಿಸಿಕೊಳ್ತಾರೆ. ಆಗ ಚಿರಾಗ್ ಪಾಸ್ವಾನ್ರನ್ನು ಎಲ್ಜೆಪಿ ಪಕ್ಷದಿಂದ ಹೊರ ಹಾಕಲಾಗುತ್ತೆ. ಅಲ್ಲಿಗೆ ಲೋಕ ಜನಶಕ್ತಿ ಪಾರ್ಟಿ 2 ಹೋಳುಗಳಾಗಿ ವಿಭಾಗ ಆಗುತ್ತೆ. ಒಂದು ಪಶುಪತಿ ಕುಮಾರ್ ಅವರ ಬಣ, ಇನ್ನೊಂದು ಚಿರಾಗ್ ಪಾಸ್ವಾನ್ ರವರ ಬಣ. ಅವರೇ ಹುಟ್ಟಿ ಬೆಳೆದಿದ್ದಂತ ಮನೆಯಿಂದ ಸಹ ಚಿರಾಗ್ ಪಾಸ್ವಾನ್ ರನ್ನು ಹೊರದಬ್ಬಲಾಗುತ್ತೆ. ಸರಿ, ನನ್ ಪಾರ್ಟಿ ನನಗ್ ಬಿಡಿ, ನಾನ್ ಚುನಾವಣೆಗೆ ನಿಂತು ಪಾರ್ಟಿ ಕಟ್ತೀನಿ ಅಂತಾರೆ. ಆದ್ರೆ ಅವರನ್ನು ಪಕ್ಷದಿಂದನೂ ಹೊರ ಹಾಕಲಾಗುತ್ತೆ, ಪಕ್ಷದ ಚಿಹ್ನೆಯನ್ನು ಸಹ ಅವರಿಗೆ ಕೊಡೋದಿಲ್ಲ. ಹೀಗೆ ಸಾಲು ಸಾಲು ಕಷ್ಟಗಳನ್ನು ಚಿರಾಗ್ ಪಾಸ್ವಾನ್ರು ಅವರ ಜೀವನದಲ್ಲಿ ಅನುಭವಿಸ್ತಾರೆ. ಚಿರಾಗ್ ಪಾಸ್ವಾನ್ ರವರು NDA ಕಡೆಗೆ ಒಲವು ಹೊಂದಿರತಕ್ಕಂತ ನಾಯಕ. ಸೀಟು ಹಂಚಿಕೆ ವಿಚಾರದಲ್ಲಿ ಅವರಿಗೆ ಮತ್ತು ಬಿಜೆಪಿಯ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಹಾಗಾಗಿ ಬಿಜೆಪಿ ಪಕ್ಷ ಚಿರಾಗ್ ಪಾಸ್ವಾನ್ ರನ್ನು NDA ಇಂದ ದೂರ ಇಡುತ್ತೆ. ಸ್ನೇಹಿತರೆ, ಚಿರಾಗ್ ಪಾಸ್ವಾನ್ ರು ಒಂದರ್ಥದಲ್ಲಿ ಮೋದಿಯ ಭಕ್ತ. ಆದ್ರೆ ಬಿಜೆಪಿಯವರು ಮೋದಿ ಅವರ ಫೋಟೋನ ಚುನಾವಣಾ ಪ್ರಚಾರದಲ್ಲಿ ಬಳಸಿಕೊಳ್ಳುವಂತಿಲ್ಲ ಅನ್ನುವಂತಹ ಆದೇಶನ ಕೋರ್ಟ್ ನಿಂದ ತಂದು ಚಿರಾಗ್ ಪಾಸ್ವಾನ್ ರು ಅವರ ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವರ ಫೋಟೋವನ್ನು ಬಳಸಿಕೊಳ್ಳುವಂತೆ ನಿಷೇಧ ಹೇರ್ತಾರೆ. ಆಗ ಚಿರಾಗ್ ಪಾಸ್ವಾನ್ ರು ಒಂದು ಮಾತು ಹೇಳಿದ್ರು, ನನಗೆ ಮೋದಿಜಿ ಅವರ ಪೋಸ್ಟರ್ಸ್ ಬೇಕಾಗಿಲ್ಲ, ಅವರು ನನ್ನ ಹೃದಯದಲ್ಲಿದ್ದಾರೆ, ನಾನು ಅವರ ಹನುಮಂತ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು ಚಿರಾಗ್ ಪಾಸ್ವಾನ್. ಈ ಹೇಳಿಕೆ ರಾಜಕೀಯದಲ್ಲಿ, ಬಿಹಾರ ರಾಜಕೀಯದಲ್ಲಿ ತಲ್ಲಣವನ್ನೇ ಉಂಟು ಮಾಡಿತ್ತು. ಅದಾಗಿ ಕೆಲವೇ ವರ್ಷಗಳ ನಂತರ ಚಿರಾಗ್ ಪಾಸ್ವಾನ್ ಮತ್ತು ಬಿಜೆಪಿಯ ನಡುವಿನ ಸಂಬಂಧ ಮೊದಲಿನಂತಾಗತ್ತೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ರವರ ಪಾರ್ಟಿ ಮತ್ತು ಬಿಜೆಪಿ ಅವರು ಬಿಹಾರದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ರು, ಅಂದ್ರೆ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ರು. ಅವರಿಗೆ 5 ಸ್ಥಾನಗಳನ್ನು ಬಿಟ್ಟುಕೊಡಲಾಗಿತ್ತು ಚಿರಾಗ್ ಪಾಸ್ವಾನ್ರಿಗೆ. ಆ ಎಲ್ಲಾ 5 ಸ್ಥಾನಗಳಲ್ಲಿ ಚಿರಾಗ್ ಪಾಸ್ವಾನ್ ರ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಆ ಮೂಲಕ ಮೋದಿ ಅವರ ಹನುಮ ಬಿಹಾರ ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೇ ಒಂದು ದೊಡ್ಡ ಇತಿಹಾಸವನ್ನು ಬರೆದಿದ್ದಾರೆ. ಚಿರಾಗ್ ಪಾಸ್ವಾನ್ ರು ಮುಂದೊಮ್ಮೆ ದೇಶದಲ್ಲಿ ಉನ್ನತ ಹುದ್ದೆನ ಏರ್ತಾರೆ ಅಂತ ಜನ ಮಾತಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಬಾರಿ ಚಿರಾಗ್ ಪಾಸ್ವಾನ್ ರಿಗೆ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಮತ್ತು 1 ರಾಜ್ಯ ಖಾತೆ, ಒಟ್ಟು 2 ಖಾತೆಗಳನ್ನು ಕೊಡೋದಿಕ್ಕೆ ಬಿಜೆಪಿಯ ಜೊತೆ ಮಾತುಕತೆ ಆಗಿದೆ. ಚಿರಾಗ್ ಪಾಸ್ವಾನ್ ರು ಮೋದಿ ಸಂಪುಟ ಸೇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂದ್ರೆ, ಚಿರಾಗ್ ಪಾಸ್ವಾನ್ ಜೊತೆಗೆ ಮೊದಲ ಚಿತ್ರದಲ್ಲಿ ನಟನೆ ಮಾಡಿದ್ದಂತಹ ಕಂಗನಾ ರಣೌತ್ ಸಹ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಲೋಕಸಭೆನ ಚಿರಾಗ್ ಪಾಸ್ವಾನ್ ರ ಜೊತೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದು ಕಾಕತಾಳೀಯ. ಚಿರಾಗ್ ಪಾಸ್ವಾನ್ ರು ಬಿಹಾರದಲ್ಲಿ ನಿತೀಶ್ ಕುಮಾರ್ ರಂತೆ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆಯಲಿದ್ದಾರೆ ಅಂತ ಬಿಹಾರದ ಜನ ಈಗ ಮಾತನಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಕಷ್ಟದ ದಾರಿಗಳನ್ನು ಸವೆಸಿ ಬಿಹಾರದಲ್ಲಿ ವಿಜಯ ಪತಾಕೆ ಹಾರಿಸಿದಂತಹ ಯುವಕ ಚಿರಾಗ್ ಪಾಸ್ವಾನ್ ರ ಕತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.